ಇಷ್ಟ ಬಂದಂಗೆ ಮಾಡ್ಕೊ. ಕಿರೇಶನಕ್ಕೆ ಹಾಕ್ತಿದ್ಯಾ? ಮಾಡಿದ್ಮೇಲೆ ಮಾಡ್ತಿಲ್ವಲ್ಲ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಏಕದಂತ ವ್ಲಾಗ್ಸ್ಗೆ. ಇವತ್ತು ಏನೋ ಬಿರಿಯಾನಿ ಮಾಡ್ತೀನಿ ಅಂದ್ರೆ ನಮ್ಮಮ್ಮ, ಅದಕ್ಕೆ ಅಂಗಡಿಗೆ ಹೋಗಿ ಚಿಕನ್ ತಂದು ಕೊಟ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಕೊಟ್ಟೆ. ಮಿಕ್ಕಿದೆಲ್ಲ ಐಟಮ್ ರೆಡಿ ಮಾಡಿ ಮಡಗಿದ್ರು ನಮ್ಮಮ್ಮ. ನೋಡೋಣ ಬನ್ನಿ, ಬಿರಿಯಾನಿ ಮಾಡ್ತಾರಂತೆ. ತುಂಬ ದಿವಸ ಆಯ್ತು ಬೇರೆ ಬಿರಿಯಾನಿ ತಿಂದು. ಇಷ್ಟ ಬಂದಂಗೆ ಮಾಡ್ಕೊ. ಇವತ್ತು ನಮ್ಮ ಮನೇಲಿ ಬಿರಿಯಾನಿ ತಂದು ಕೊಟ್ಟಿದ್ದು ಸಾಕು ತಗೊಂಡ್ರು ನಮ್ಮಮ್ಮ. ನೀನು ಫಸ್ಟ್ ಬಿರಿಯಾನಿ ಮಾಡಿದ್ದು ಯಾವಾಗ? ತಂಗಿ ಊರ್ಗೋದ ಅಂದ್ರೆ ನಿಂಗೆ ಬಿರಿಯಾನಿನೇ ಗೊತ್ತಿರಲಿಲ್ಲ. ನಮಗೆ ಬರೀ ಅವಾಗ ಮಾತಾಡಿದ್ದು ಬರೀ ಪಲಾವು. ನಾನು ಬಂದಿದ್ದೀನಿ ಅಂದ್ರೆ ನನ್ನ ತಂಗಿ ಬಿರಿಯಾನಿ ಮಾಡಿದ್ಲು. ಬಿರಿಯಾನಿ ಮಾಡಿ ಮಸಾಲೆ ಹಾಕಿ ಅಕ್ಕ ಊಟ ಮಾಡು ಅಂತ ಕೊಟ್ಟು, ಆವಾಗ ನಾನು ಕೇಳಿದ್ರೆ ನೀನು ಹೆಂಗೆ ಬಿರಿಯಾನಿ ಮಾಡ್ತೀಯಾ, ಎಷ್ಟು ಚೆನ್ನಾಗಿದ್ಯಾ ಅಂತ ಕೇಳಿದ್ವಿ. ಆವಾಗ ಅವ್ರು ಹೇಳಿದ್ವಿ ಇದು ಮಾಡಕ್ಕ ಅಂತ ಹೇಳಿದ್ದೆ. ಅವಾಗಿಂದ ನನ್ನ ಮಕ್ಕಳಿಗೆ ನಾನು ಮಾಡಿ ಕೊಡ್ತೀನಿ. ಮಾಡ್ಕೊಡು. ನಿನ್ನ ಮಗಳು ಸ್ಪೈಸಿ ಕೇಳೋಳೆ, ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕು. ಕಾಕ ಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ಅದೆಲ್ಲ ಏನು ತೊಂದರೆ ಹಾಕೋಣ. ನಮ್ಮ ಅಂದ್ರೆ ಒಂದು 5 ಜನ ತಿನ್ಬೋದಮ್ಮ. ಒಂದು ಕರಿ ಮತ್ತೆ ನೀನು ದೊಡ್ಡ ಮಗಳು ನಮ್ಮ ಊರಿಂದ ಮನೇಲಿ ಅವರು ಹಬ್ಬ ಮಾಡ್ತಾರಲ್ವಾ, ಅವ್ರ ಮನೇಲಿ ಜೋರಾಗಿ ಮಾಡ್ತಾರೆ. ಇಷ್ಟ ಆಗಲ್ಲ ಅಂತ ಹೇಳಿ ಅದು ಅಂಗಡಿ ಬಿಸ್ನೆಸ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡೋದು. ಪಾಪ ಅವ್ರು ವ್ಯಾಪಾರ ಮಾಡ್ಬೇಕು, ಬಾಡಿಗೆ ಗಿಡಿ ಬರ್ಬಾರ್ದ. ನನ್ನ ಮಗ ಆಯ್ತು ಮನೇಲೆ ಮಾಡೋದು ಅಂತ ನನ್ನ ಚಿಕ್ಕ ಮಗಳು ಬಿರಿಯಾನಿ ಮಾಡೋದು ತಿಂಡಿ ತಿನ್ನಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಮನೇಲಿ ಮಾಡ್ತಾ ಇರೋದು. ಇನ್ನು ಅಲ್ಲ ಹಾಕ್ತಾನೆ ಇರ್ಬೇಕಾ? ನೀನು ಅಕ್ಕಿನ ಹಾಕೋದು ಯಾವಾಗ? ಸ್ವಲ್ಪ ಮಸಾಲೆ ಎಲ್ಲ ಎಳಿಬೇಕು ಮಟನ್ಗೆ. ಅದೇನು ಪಲ್ಲಾಗಿ ಹೋದ್ರವಾಗ ಟೇಸ್ಟೇ ಬರಲ್ಲ. ಹಿಂಗೆ ಮಾಡೋದು ಟಕ ಟೇಸ್ಟ್ ಬರ್ತದಲ್ಲ. ಅವ್ರಿಗೂ ಕಲ್ಸ್ಕೊಳ್ತಾನೆ, ಅವ್ರ ಯಜಮಾನ್ರಿಗೂ ಮಾಡ್ಕೊಂಡು ಕೊಟ್ಟರೆ ಚೆನ್ನಾಗಿರ್ತಾರೆ. ಚೆನ್ನಾಗಿ ತಿಂತಾ ಇರ್ತಾನೆ. ಒಂದು ಬಿರಿಯಾನಿ ಅಂದ್ರೆ ಎಲ್ಲರೂ ಮಾಡೋವಾಗ ಚೆನ್ನಾಗಿರಲ್ಲ. ಮತ್ತು ಹೇಳ್ತಿದ್ದೀನಿ, ಅದೇ ಹೆಸರಾಗ್ತಾ ಇದ್ದೀನಿ ಸರ್. ಅಮ್ಮಮ್ಮ ಅಂದ್ರೆ ಎಷ್ಟು ಬಿರಿಯಾನಿ ಮಾಡ್ತೀವಿ? 20 ಜನಕ್ಕೆ ಮಾಡ್ಬೋದು. ಯಾಕೆ ನಮ್ಮ ಮನೇಲಿ ಆಗಲ್ಲ, ನಾವೇ ಬಿರಿಯಾನಿ ಮಾಡಿದ್ದು. ಸ್ಮೆಲ್ ಗೊತ್ತೈತೆ. ನೀನು ಹಾಕಮ್ಮ, ನೀನು ನೀನು ಬಟ್ರಲ್ವಾ ಮಾಡ್ತೀನಿ. ನೀವು ನಾವೆಲ್ಲ ಮಾಡೋದು ಈ ಥರ ಸ್ಮೆಲ್ಲೇ ಬರಲ್ಲ. ನಾವು ಮಾಡೋದು ಬರೀ ಸೀದಾ ಇಲ್ಲ ಸ್ಮೆಲ್ಲೇ ಬರ್ತದೆ. ಇದ್ಯಾವ ಕಿರೇಶನಕ್ಕೆ ಹಾಕ್ತಿದ್ಯಾ? ಬಿರಿಯಾನಿ ಹಾಕಿನೇ ಇದು. ಸಣ್ಣ ಅಕ್ಕಿ ಇದ್ದಂಗೆ ಐತಲ್ಲ ಮಜಾ.
ಎಲ್ಲ ಊಟ ಇಟ್ಕೊಂಡ್ರೆ ನೀನೇನು ಪಾತ್ರ ಎಲ್ಲ ಅಳತೆ ಹಾಕೊಂಡು ಹಾಕ್ತಿದ್ಯಾ ಅಷ್ಟು ಚೆನ್ನಾಗಿ ಬರ್ತದ ಕರೆಕ್ಟಾಗಿ ನಾವು ಒಂದು ಅಂದಾಜು ಮುಗ ಹಾಕೋಬೇಕು. 1.5 ಪಾವ್ ಹಾಕಿದ್ವಿ ಅಂದ್ರೆ ನಾವು ತುಂಬ ನೀರು ಹಾಕ್ಬೇಕು. ಅಂದರೆ ಇಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ಇದು ಸರಿ ಹೋಗುತ್ತೆ ಅಂತ. ಎಲ್ಲ ಯಾವಾಗಲೂ ಲೋಟನೇ ಇರಬೇಕು ಅನ್ನೋದೇನಿಲ್ಲ. ಚಮಚದಲ್ಲಿ ಹಾಕು ಹಾಕು. ಮತ್ತೆ ಏನು ಮಾಡ್ತಿದ್ದೀನಿ ಅಂದ್ಕೊಂಡೆ ನಾವು ಸದ್ಯ ಎಲ್ಲ ಮಾಡಿದ್ಮೇಲೆ ಮಾಡ್ತಿಲ್ವಲ್ಲ. ಅಂದ್ರೆ ಆಲ್ರೆಡಿ ಮಸಾಲೆನಲ್ಲಿ ಉಪ್ಪು ಇರುತ್ತೆ. ಜಾಸ್ತಿ ಹಾಕ್ಬಿಡಮ್ಮ, ಉಪ್ಪು ಜಾಸ್ತಿ ತಿನ್ಬಾರ್ದು. ನೋಡು ಈಗ ಪುದೀನ ಕೊತ್ತಂಬರಿ ಸೊಪ್ಪು 2 ತೊಳೆದಿಟ್ಕೊಂಡಿರ್ತೀನಿ. ಅದನ್ನ ಲಾಸ್ಟ್ನಲ್ಲಿ ಹಾಕಿ ಆಗ ಬಿರಿಯಾನಿ ಘಮ ಘಮ ಅಂತ ಇರುತ್ತೆ, ಟೇಸ್ಟ್ ಬರುತ್ತೆ. ಹಸಿಮೆಣಸಿನ್ಕಾಯಿ ಒಂದು 2-3 ಹಾಕ್ತೀನಿ. ಅಷ್ಟೇ ಸ್ಪೈಸಿ ಇರುತ್ತೆ ಅದು ಮಸಾಲೆ ಇರುತ್ತೆ, ಅದೇ ಖಾರ ಇರಲ್ಲ. ಈಗ ನಾವು ಅದು ಹಾಕಿದಾಗ ಫುಲ್ಲು ಈ ಥರ ಚೆನ್ನಾಗಿರುತ್ತೆ. ಇನ್ನು ಏನೇನು ಮಾಡ್ತೇವೆ ಮಣ್ಣಿನ ಬಿರಿಯಾನಿ, ಚಿಕನ್, ಚಿಲ್ಲಿ ಚಿಕನು, ಆಮೇಲೆ ಇದು ಚಿಕನ್ ಫ್ರೈ, ಚಿಕನ್ ಗೊಜ್ಜು, ವೆರೈಟಿ ನಮ್ಗೆ ಏನು ಬೇಕೋ ಅನ್ನೋದು ಮಾಡೋದು. ಅದೇ ನೀನು ಚಿಕ್ಕ ಮಕ್ಳು ಬಾಯಿ ಕೆಟ್ಟಾಗ ಅವ್ರು ಮಾತ್ರ ಮಾಡ್ಕೊಂತಾರೆ ಅಷ್ಟೇ. ನಮ್ಮನೆಗೆ ಒಂದು ಲಾಸ್ಟ್ನಲ್ಲಿ ಒಂಚೂರು ಬೇಳೆ ಅಂತೀವಿ. ಆ ಬೀಜ ಉದುರುತ್ತಿತ್ತು ನಮ್ಮ ಬೀಜ ಬಿತ್ತು ಒಂದು ಆಲ್ರೆಡಿ. ಅದಕ್ಕೆ ಫಸ್ಟೇ ಒಂದು ಲೋಟದಲ್ಲಿ ಹಿಂಡ್ಕೋಬೇಕು, ಅದು ಹಿಂಡ್ಕೊಂಡು ಆಮೇಲೆ ಹಾಕಬೇಕು. ಎಲ್ಲರ ಮನೇಲೂ ಒಂದೊಂದು ಥರ ವೆರೈಟಿ ಬಿರಿಯಾನಿ ಮಾಡ್ತಾರೆ. ನಮ್ಮ ಮನೇಲಿ ಇನ್ನು ಯಾವ ಥರ ವೆರೈಟಿ ಮಾಡ್ತೀವಿ ಗೊತ್ತಿಲ್ಲ, ಬಟ್ ಬಿರಿಯಾನಿ ಅದಕ್ಕೊಂದು ಹೆಸರು ಇಟ್ಕೊಳ್ಳೋಣ. ಮಟನ್ ಸಾಂಬಾರು ಅದು ಏನು ಹೆಸರಿಕು ಅಂತದ್ದು ಏನಿದೆ? ಏನು ಹೆಸರಿಕನ ಇಕ್ಕು ಯಾವ್ದೋ ಒಂದು ಹೆಸರು, ನಿನ್ನ ಹೆಸರು ಇಕ್ಬಿಡು. ಅಷ್ಟೇನಾ? ಇನ್ನು ಎಷ್ಟೊತ್ತು ಬೇಕಾಗುತ್ತಮ್ಮ ಹೊಟ್ಟೆ ಬೆಳೆ ತಿಂದಿದ್ರೆ? ಅಷ್ಟೇನಾ? 20 ನಿಮಿಷ. ಸರ್ ಆಯ್ತು, 10 ನಿಮಿಷ ಮಾಡೋಣ. ಕರಿ ನೀನು ಚಿಕ್ಕ ಮಕ್ಕಳನ್ನ ಮಗು, ಕರಿ ನೀನು ಚಿಕ್ಕ ಮಗಳನ್ನ. ಬಿರಿಯಾನಿ ಬೇಕು ಅಂತ ಕೇಳ್ತಾ ಇದ್ಲಲ್ಲ. ಬಿರಿಯಾನಿ ರೆಡಿ. ಸಂಡೇ ಸ್ಪೆಷಲ್ ಇವತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಸಿಗೋಣ.